ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ಬ್ಲಾಗ್. ಸೊ ಇವತ್ತಿನ ವಿಡಿಯೋ ನನ್ನ ಹೇರ್ ಕೇರ್ ರೂಟೀನ್. ಸೊ ಸ್ಕಿನ್ ಕೇರ್ ಆಯಿತು, ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ಎಲ್ಲ ನಿಮಗೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ವಾಟ್ಸ್ ನೆಕ್ಸ್ಟ್ ಅಂದಾಗ ನನಗೆ ಐಡಿಯಾ ಆಗಿತ್ತು ಹೇರ್ ಕೇರ್ ರೂಟೀನ್. ಬಿಕಾಸ್ ಯು ಕ್ಯಾನ್ ಅಬ್ಸರ್ವ್ ನಂದು ಕರ್ಲಿ ಹೇರ್ಸ್ ಆಗಿರೋದ್ರಿಂದ ಐ ಆಮ್ ಹ್ಯಾವಿಂಗ್ ಸಮ್ ಸೆಟ್ ಆಫ್ ಪ್ರಾಡಕ್ಟ್ಸ್. ಯಾಕಂತ ಅಂದರೆ ಸೊ ಆಬ್ವಿಯಸ್ಲಿ ನಮ್ಮ ಕರ್ಲಿ ಹೇರ್ಸ್ ಇದ್ದರೆ ನಮ್ಗೆ ತುಂಬ ಫ್ರಿಝಿ ಫೀಲ್ ಆಗುತ್ತೆ, ಡ್ರೈ ಫೀಲ್ ಆಗುತ್ತೆ, ಆಮೇಲೆ ತುಂಬ ಏನಂತಾರೆ ಸಿಕ್ಕಾಗತ್ತೆ ಕೂದಲು. ನೀವೆಷ್ಟೇ ಅದನ್ನ ಬಿಡಿಸ್ತಾ ಇದ್ರು ಅದು ಸಿಕ್ಕಾಗ್ತಾನೆ ಇರುತ್ತೆ ಕೂದಲು. ಆ ಥರ ನಮ್ಮದು ಸಿಕ್ಕಾಪಟ್ಟೆ ವೇವಿ ಆ್ಯಂಡ್ ತುಂಬ ಕರ್ಲಿ ಹೇರ್ಸ್ ನಂದು. ಆ್ಯಂಡ್ ಮುಂಚೆ ಇದು ತುಂಬ ಇನ್ನೂ ಜಾಸ್ತಿ ಇತ್ತು ನಂದು. ಬಟ್ ಈಗ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಅದನ್ನು ಸ್ಮೂತ್ ಮಾಡ್ಕೊಂಡಿದ್ದೀನಿ, ಫಿಸ್ ಫ್ರೀ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾ, ಸೊ ನೋಡೋಣ ಇವತ್ತಿನ ವಿಡಿಯೋ ಹೆಂಗೋಗುತ್ತೆ ಅಂತ. ಸೊ ವಿತೌಟ್ ಫರ್ದರ್ ಡ್ಯೂ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ದ ಫಸ್ಟ್ ಪ್ರಾಡಕ್ಟ್ ಆಬ್ವಿಯಸ್ಲಿ ಎಲ್ರಿಗೂ ಅನ್ಸೋದು, ನಾನು ಶಾಂಪುಗೆ ಅಂತ ಬಂದರೆ ಗೈಸ್ ನಾನು ರೆಗ್ಯುಲರ್ ಶಾಂಪು ಯೂಸ್ ಮಾಡ್ತೀನಿ. ನಾರ್ಮಲ್ ಮನೇಲೆಲ್ಲ ಏನು ಯೂಸ್ ಮಾಡ್ತಾರೋ ಅದೇ ಶಾಂಪು ಯೂಸ್ ಮಾಡೋದು. ಸೊ ಸ್ಪೆಸಿಫೈಡ್ ಶಾಂಪು ಕಂಡೀಷ್ನರ್ ಅಂತ ನಾನು ಯೂಸ್ ಮಾಡಲ್ಲ. ಸೊ ಎಲ್ಲರೂ ಏನು ಹಾಕ್ತೀವಿ ಅದನ್ನೇ ಯೂಸ್ ಮಾಡ್ತೀನಿ, ನಾರ್ಮಲ್. ಸೊ ಏರ್ ಆಯಿಲ್ ಅಂತ ಬಂದಾಗ ನಾನು ಆ್ಯಕ್ಚುಲಿ ಮುಂಚೆ ನಾರ್ಮಲ್ ಏರ್ ಆಯಿಲ್ ಆಗ್ತಾ ಇದ್ದೆ. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದು ನನಗೆ. ಅದು ನೀರಿಗೋ ಏರ್ ಆಯಿಲ್ಗೋ ಗೊತ್ತಿರಲಿಲ್ಲ ನನಗೆ. ಸೊ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಮನಸ್ಸಿಡಿತು. ಹಾಗಾಗಿ ಐ ಜಸ್ಟ್ ವಾಂಟೆಡ್ ಸಮ್ ಏರ್ ಆಯಿಲ್ ಟು ಏನಂತಾರೆ ಸ್ಮೂತ್ ಮಾಡೋಕ್ಕೆ ನನ್ನ ಹೇರ್, ಆಮೇಲೆ ಗ್ರೋತ್ ಮಾಡೋಕ್ಕೆ. ಹಾಗಾಗಿ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಏರ್ ಫಾಲ್ಗೆ ಅಂತ ಇತ್ತು. ಸೊ ಹಾಗಾಗಿ ಕೋಲ್ಡ್ ಪ್ರೆಸ್ದಲ್ಲಿ ಅಗೇನ್ ವಿ ಹ್ಯಾವ್ ಲೈಕ್ ಬಂಡಲ್ ಆಫ್ ಪ್ರಾಡಕ್ಟ್ಸ್. ಹಾಗಾಗಿ ರಿಸರ್ಚ್ ಮಾಡಿ ಅಂತ ನೋಡಿದಾಗ ಒಂದು ಪ್ರಾಡಕ್ಟ್ ನನಗೆ ತುಂಬ ವರ್ಕ್ ಆಯಿತು ಗೈಸ್. ಇಟ್ಸ್ ಮ್ಯಾಕ್ಸ್ ಕೇರ್ ಕೋಲ್ಡ್ ಪ್ರೆಸ್ ವರ್ಜಿನ್ ಕೋಕೋನಟ್ ಆಯಿಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕೋಕೋನಟ್ ಮಿಲ್ಕ್. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್. ಸೊ ಈ ಒಂದು ಬಾಟಲ್ ಇಟ್ಸ್ 150 ml ಅನ್ಸುತ್ತೆ ಇದು. 150 mlಗೆ ಇಟ್ ಇಸ್ ಕಾಸ್ಟೆಡ್ ಅರೌಂಡ್ 550 rupees. ಕಾಸ್ಟ್ಲಿನೇ ಅನ್ಸುತ್ತೆ ಗೈಸ್, ಬಟ್ ಇದು ನನಗೆ ಅಮೆಝಾನಲ್ಲಿ ನಾನು ಬೈ ಮಾಡಿದ್ದು. ಆ್ಯಂಡ್ ಇಟ್ ಇಸ್ ಅವೈಲಬಲ್ ಫಾರ್ ಆಫರ್ ಆಲ್ಸೋ. ನಂಗೆ ಆಫರಲ್ಲಿ ಸಿಗ್ತಿದ್ದು. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್, ಬಿಲೀವ್ ಮೀ. ಇದನ್ನ ನಾನು ನೋಡ್ಬೋದು ಬಾಟಲ್ ಎಷ್ಟು ನಾನು ಖಾಲಿ ಮಾಡಿದ್ದೆ. ನಾನು ಇದಕ್ಕೂ ಮುಂಚೆ ಒಂದು ಸ್ಯಾಂಪಲ್ ಬಾಟಲ್ ತೊಗೊಂಡಿದ್ದೆ ನಾನು, ಚಿಕ್ಕದು, ಇಟ್ಸ್ ಮಿನಿ ವರ್ಷನ್. ಅದನ್ನು ತೊಗೊಂಡು ಸೂಟ್ ಆಗುತ್ತಾ ಅಂತ ಟ್ರೈ ಮಾಡೋಕ್ಕೆ ಅದನ್ನು ತೊಗೊಂಡಿದ್ದೆ. ಅದಾದಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬಿಲೀವ್ ಮೀ. ನೀವು ನೋಡ್ಬೋದು ನಾನು ಎಷ್ಟು ಖಾಲಿ ಮಾಡಿದ್ದೀನಿ ಅಂತ. ಆ್ಯಂಡ್ ಇದು ಹಾಕಿದಾಗಿಂದ ತುಂಬ ಹೇರ್ ಫಾಲ್ ಕಡಿಮೆ ಆಗಿದೆ ಗೈಸ್. ಏರ್ ಫಾಲ್ ಆಗಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಬಿಕಾಸ್ ಏರ್ ಫಾಲ್ ಲೈಕ್ ಸಮ್ ಅಮೌಂಟ್ ಆಫ್ ಏರ್ ಫಾಲ್ ಆಗೇ ಆಗುತ್ತೆ. ಬಟ್ ತುಂಬ ಅಂದರೆ ತುಂಬ ಟು ಲೈಕ್ ತುಂಬ ಎಕ್ಸ್ಟೆಂಟ್ಗೆ ನನ್ನ ಹೇರ್ ಫಾಲ್ ಕಡಿಮೆ ಆಗಿದೆ. ಆ್ಯಂಡ್ ಕೂದಲನ್ನ ತುಂಬ ಸ್ಮೂತನ್ ಮಾಡಿದೆ ಇದು. ಸೊ ಹಾಗಾಗಿ ಐ ಜಸ್ಟ್ ರೇಟ್ 10 on 10 ಇದಕ್ಕೆ ಮ್ಯಾಕ್ಸ್ ಕೇರ್ಗೆ. ಸೊ ಗೈಸ್ ಪ್ಲೀಸ್ ಡೂ ಕಮೆಂಟ್. ಈ ಪ್ರಾಡಕ್ಟ್ ಲಿಂಕ್ ನಿಮಗೆಲ್ಲ ಬೇಕು ಅಂದರೆ ಐ ಜಸ್ಟ್ ಪುಟ್ ಇಟ್ ಇನ್ ಕಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಕಾಮೆಂಟ್ ಮಾಡಿ ನನಗೆ ಪ್ರಾಡಕ್ಟ್ ಲಿಂಕ್ ಬೇಕಾ ಬೇಡವಾ ಅಂತ. ಬಟ್ ಟ್ರಸ್ಟ್ ಮೀ, ಇಟ್ಸ್ ವರ್ಕಿಂಗ್ ಗ್ರೇಟ್ ಆನ್ ಮೈ ಹೇರ್ಸ್ ಇದೊಂದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಆಬ್ವಿಯಸ್ಲಿ ಶಾಂಪು, ಕಂಡೀಷನಿಂಗ್ ಎಲ್ಲ ಆಯಿತು. ಆ್ಯಂಡ್ ನಾನು ಇತ್ತೀಚೆಗೆ ಹೇರ್ ಮಾಸ್ಕ್ ಅಂತ ಏನು ಹಾಕ್ತಾ ಇಲ್ಲ. ಸೊ ಮೇಜರಾಗಿ ನಂಗೆ ಟೈಮ್ ಆಗ್ತಾ ಇಲ್ಲ ಗೈಸ್. ಮುಂಚೆ ಹಾಕ್ತಾ ಇದೆ, ಈ ಮೆಂತ್ಯ ಕಾಳು ಎಲ್ಲ ನೆನೆಸಿ ರುಬ್ಬಿ ಇದೆಲ್ಲ ಹಾಕ್ತಾ ಇದೆ. ಬಟ್ ನಂಗೆ ಇತ್ತೀಚೆಗೆ ಆಗ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ಪೋಸ್ಟ್ ಪಾರ್ಟಮ್ ಆದಮೇಲೆ ತುಂಬ ಹೇರ್ ಫಾಲ್ ಆಗೋಯ್ತು ನನಗೆ. ಇಟ್ ವಾಸ್ ವೆರಿ ಥಿಕ್. ಯಾವ ಮಟ್ಟಕ್ಕೆ ತಿಕ್ಕಿತ್ತು ಅಂದರೆ ನಂಗೆ ಬಾಚಕ್ಕೆ ಬೇಜಾರಾಗೋದು, ಅಷ್ಟು ತಿಕ್ಕಿತ್ತು ನನ್ನ ಹೇರ್ಸು. ಆ್ಯಂಡ್ ಕರ್ಲಿ ಆಗಿದ್ರಿಂದ ಇಷ್ಟು ಕಾಣ್ತಾ ಇತ್ತದು. ಸೊ ಅದು ಆಬ್ವಿಯಸ್ಲಿ ಒಂದು ಫೇಸಿಗೆ ಬಂದಮೇಲೆ ಹೇರ್ ಲಾಸ್ ಆಗೇ ಆಗುತ್ತೆ. ಸೊ ನನಗೂ ಹೇರ್ ಲಾಸ್ ಆಯಿತು. ಆ್ಯಂಡ್ ಅದರಿಂದ ರಿಕವರ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ತಾ ಇದ್ದೀನಿ ಇನ್ನೂ ನಾನು ಆ್ಯಕ್ಚುಲಿ. ಆ್ಯಂಡ್ ನೀವು ನೋಡ್ಬೋದು ಇದೆಲ್ಲ ಇವಾಗ ರೀಗ್ರೋತ್ ಆಗ್ತಾ ಇರೋ ಹೇರ್ಸು. ಆ್ಯಂಡ್ ಇದು ತುಂಬ ಹೇರ್ ಫಾಲ್ ಆಗಿ ಇಷ್ಟೇ ಆಗೋಗುತ್ತೆ ಗೈಸ್. ಇಷ್ಟು ಮಟ್ಟಿಗೆ ನಾನು ತಂದ್ಕೊಂಡಿದ್ದೀನಿ ಅಂದರೆ ನನ್ನ ಪ್ರಾಡಕ್ಟ್ಸೇ ಇದಕ್ಕೆ ನನಗೆ ಚೆನ್ನಾಗಿ ಹೆಲ್ಪ್ ಆಗ್ತಾ ಇರೋದು. ಆ್ಯಂಡ್ ಇನ್ನೊಂದೇನಂತಂದರೆ ಕರ್ಲಿ ಹೇರ್ಸ್ ಇರೋರಿಗೆ ಸ್ವಲ್ಪ ಕರ್ಲ್ ರಿಟೈನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀವಿ. ಬಿಕಾಸ್ ನಮ್ಮದು ಇದು ನ್ಯಾಚುರಲ್ ಕರ್ಲ್ಸ್ ಇರುತ್ತೆ, ಬಟ್ ಸ್ವಲ್ಪ ಒಕೇಶನಲ್ಲಿ ಈವೆಂಟ್ಸಲ್ಲಿ ಸ್ವಲ್ಪ ಕರ್ಲ್ನ ಎನ್ಹಾನ್ಸ್ ಮಾಡ್ಕೊಳ್ಳೋಕ್ಕೆ, ಬೌನ್ಸಿ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಪ್ರಾಡಕ್ಟ್ಸ್ ನಾನು ಇತ್ತೀಚೆಗೆ ಒಂದು 2 months ಯೂಸ್ ಮಾಡ್ತೀನಿ. ಬಟ್ ನಾಟ್ ಆನ್ ರೆಗ್ಯುಲರ್ ಬೇಸಿಸ್. ಎನಿ ಒಕೇಶನ್ ಇದ್ದಾಗ ಅಥವಾ ಅಪರೂಪಕ್ಕೆ ಏನಾದ್ರು ಈವೆಂಟ್ ಇದ್ದಾಗ ಆ ಥರದ್ದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಎಸ್, ಇಟ್ ಈಸ್ ಫ್ರಮ್ ಕರ್ಲ್-ಅಪ್ ಅಂತ. ಸೊ ಕರ್ಲ್-ಅಪ್ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಅದು ಪರ್ಟಿಕ್ಯುಲರ್ ಆಗಿ ಕರ್ಲಿ ಹೇರ್ಸ್ಗೆ ಅದು ತುಂಬ ಸೂಟಬಲ್ ಆಗುತ್ತೆ. ವಿ ಹ್ಯಾವ್ ಶಾಂಪೂ, ಕಂಡೀಷನರ್ ಎಲ್ಲ ಈ ಬ್ರ್ಯಾಂಡಲ್ಲಿ ಬರುತ್ತೆ. ಬಟ್ ನಾನು ಇದ್ರಲ್ಲಿ ಸಜೆಸ್ಟ್ ಮಾಡೋದು ಕರ್ಲ್ ಡಿಫೈನಿಂಗ್ ಕ್ರೀಮ್ ಒಂದು.
ಅಂಡ್ ಇನ್ನೊಂದು ಅಲ್ಟ್ರಾ ಡಿಫೈನಿಂಗ್ ಹೇರ್ ಜೆಲ್ ಅಂತ ಇದೆ. ಓಕೆ, ಇನ್ನೊಂದು ಪ್ರಾಡಕ್ಟ್ ನಾನು ಇನ್ನು ಕರ್ಲ್ ಮೂಸ್ ಅಂತ ಒಂದು ಯೂಸ್ ಮಾಡ್ತಾ ಇದ್ದೆ, ಬಟ್ ಅದು ಖಾಲಿಯಾಗಿ ಹೋಗಿದೆ. ಸೊ ಐ ಆರ್ಡರ್ ಮಾಡಿದ್ದೀನಿ, ಬಟ್ ಬರಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾ, ಸದ್ಯಕ್ಕೆ ಇದಿಷ್ಟು ತೋರಿಸ್ತೀನಿ ನಾನು. ಸೊ ಕರ್ಲ್ ಡಿಫೈನಿಂಗ್ ಕ್ರೀಮ್ ಅಂತ ಅಂದ್ರೆ, ನಾನು ಇದು ಲೈಕ್ ವೆಟ್ ಹೇರ್ಸ್, ಒನ್ಸ್ ಯು ಜಸ್ಟ್ ವಾಶ್ ಯುವರ್ ಹೇರ್ಸ್ ಅಲ್ಲ, ಹೇರ್ಸ್ ತುಂಬಾ ವೆಟ್ ಆಗಿರುವಾಗಲೇ ಯು ಜಸ್ಟ್ ಟೇಕ್ ಸಮ್ ಅಮೌಂಟ್ ಆಫ್ ಒಂದಷ್ಟು ಕ್ರೀಮ್ ತಗೊಂಡು ಇದನ್ನ ಥ್ರೂ ಔಟ್ ಯುವರ್ ಹೇರ್ಸ್ ನೀವು ಅಪ್ಲೈ ಮಾಡ್ಬೇಕು, ಕಂಡೀಷನರ್ ತರ ಅಪ್ಲೈ ಮಾಡಿ. ದೆನ್ ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್ ಅಲ್ಟ್ರಾ ಡಿಫೈನಿಂಗ್ ಹೇರ್ ಜೆಲ್ ಫ್ರಮ್ ಕರ್ಲ್. ಸೊ ಈ ಒಂದು ಜೆಲ್ನ ಒಂದು ಸ್ಮಾಲ್ ಅಮೌಂಟ್ ತಗೊಂಡು ಕ್ರೀಮ್ ಹಾಕಿರ್ತೀವಲ್ಲ ಅದಕ್ಕೆ ಮತ್ತೆ ಅದ್ರ ಮೇಲೆ ವಾಪಸ್ ಲೇಯರ್ ಆನ್ ಮಾಡಿ, ಕ್ಯಾನ್ ಜಸ್ಟ್ ಹ್ಯಾವ್ ಟು ಕ್ರಂಚ್ ಇಟ್ ಅಪ್. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಲ್ಲ ಹೆಂಗ್ ಮಾಡ್ತೀವಿ ಅಂತ. ಸೊ ಎಲ್ಲ ಜೆಲ್ ಹಾಕಿ ಹಿಂಗ್ ಸ್ಕ್ರಂಚ್ ಮಾಡಿ 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 ಅಟ್ಲೀಸ್ಟ್ ಡೂ ಇಟ್ ಫಾರ್ 5 minutes. ಸ್ಕ್ರಂಚ್ ಮಾಡಿ ಬಿಟ್ಬಿಡ್ಬೇಕು. ಯು ಶುಡ್ ನಾಟ್ ಟಚ್ ದ ಹೇರ್ಸ್ ಅಗೇನ್. ಸೊ ಹಂಗ್ ಮಾಡಿ ಬಿಟ್ಟಾಗ ಕರ್ಲ್ಸ್ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಗೈಸ್. ಅಂಡ್ ಇವಾಗ ನಾನು ಆಕ್ಚುಲಿ ಇವತ್ತು ಏರ್ ವಾಶ್ ಮಾಡಿದ್ದೀನಿ, ಇವತ್ತು ಯಾವ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ನಾನು, ಜಸ್ಟ್ ಶಾಂಪೂ ಕಂಡೀಷನರ್ ಅಷ್ಟೇ. ಇದನ್ನ ಬಿಟ್ಟು ಈ ಪ್ರಾಡಕ್ಟ್ಸ್ ನಾನು ಏನು ಯೂಸ್ ಮಾಡಿಲ್ಲ. ಇದಕ್ಕೆ ಸೆಪರೇಟ್ ಆಗಿ ನಾನು ವಿಡಿಯೋ ಮಾಡಬೇಕು, ಲೈಕ್ ಹೌ ಟು ಯೂಸ್ ದಿಸ್ ಕರ್ಲ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ, ನಾನು ಈ ವಿಡಿಯೋ ಮಾಡ್ತೀನಿ. ಓಕೆ, ಅಂಡ್ ಇದನ್ನ ತೋರಿಸ್ದಂಗೆ ನಾನು ದಿಸ್ ಕರ್ಲ್ ಡಿಫೈನಿಂಗ್ ಕ್ರೀಮ್. ಸೊ ಇದನ್ನ ಫಸ್ಟ್ ವೆಟ್ ಹೇರ್ಸ್ಗೆ ನೀವು ಅಪ್ಲೈ ಮಾಡಿ, ಇದಾದ್ಮೇಲೆ ಈ ಅಲ್ಟ್ರಾ ಡಿಫೈನಿಂಗ್ ಜೆಲ್ನ ಸ್ವಲ್ಪ ಹಾಕಿ ಸ್ಕ್ರಂಚ್ ಅಪ್ ಮಾಡಿದ್ರೆ ಕರ್ಲ್ಸ್ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಕಂಪ್ಲೀಟ್ ಅದು ಡ್ರೈ ಆಗೋವರೆಗೂ, ಹೇರ್ ಡ್ರೈ ಬಿಟ್ರೆ ಒಳ್ಳೇದು. ಸೊ ಡ್ರೈ ಆಗೋವರೆಗೂ ಸೊ ಅದನ್ನ ಟಚ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಕರ್ಲ್ ಆಲ್ಮೋಸ್ಟ್ ಫುಲ್ ಡೇ ಇರುತ್ತೆ ನಿಮ್ಗದು. ಅಂಡ್ ಇದಲ್ದೇನೆ ಇನ್ನೊಂದು ಪ್ರಾಡಕ್ಟ್ ಹೇಳಿದ್ದೆ ಅಲ್ಲ, ಅದು ಬಂದ್ಮೇಲೆ ನಿಮ್ಗೆ ನಾನು ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ ಗೈಸ್. ಅಂದ್ರೆ ಇದು ಸ್ವಲ್ಪ ರಿಟೈನ್ ಆಗುತ್ತೆ ನಿಮ್ಗೆ, ಫುಲ್ ಡೇ ವರ್ಗೂ ಈ ಕರ್ಲ್ಸ್ ಇರುತ್ತೆ, 2 days ವರ್ಗೂ ಇರುತ್ತೆ ಈ ಕರ್ಲ್ಸ್. ಬಟ್ ಅದನ್ನ ಇದ್ರ ಬದಲು ಅದನ್ನ ಆಪ್ಷನಲ್ ಆಗಿ ಹಾಕೊಬಹುದು. ಈ ಕರ್ಲ್ ಕ್ರೀಮ್ ಹಾಕಿದ ತಕ್ಷಣ ಆ ಮೂಸ್ ಹಾಕೊಂಡ್ರೆ ಇಟ್ ವಿಲ್ ಬಿ ಜಸ್ಟ್ ಸ್ವಲ್ಪ ಲೂಸ್ ಆಗಿ ಕರ್ಲ್ಸ್ ಬರುತ್ತೆ, ಇದು ಸ್ವಲ್ಪ ಟೈಟನ್ ಮಾಡುತ್ತೆ ಕರ್ಲ್ಸ್. ಸೊ ನಾನು ಒಂದು ಸಪರೇಟ್ ವಿಡಿಯೋ ಮಾಡ್ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಈ 3 ಪ್ರಾಡಕ್ಟ್ ಯೂಸ್ ಮಾಡಿ ಕರ್ಲ್ಸ್ ಹೆಂಗ್ ಮಾಡ್ಕೊಳ್ಳೋದು ಕರ್ಲಿ ಹೇರ್ಸ್ ಅವ್ರಿಗೆ ಅನ್ನೋದು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗೈಸ್ ಪ್ರಾಡಕ್ಟ್. ಸೊ ಇದಿಷ್ಟು ನಾನು ಯೂಸ್ ಮಾಡೋದು ನನ್ನ ಕರ್ಲಿ ಹೇರ್ಸ್ಗೆ, ದಿಷ್ಟು. ಅಂಡ್ ಒನ್ ಮೋರ್ ದಟ್ ಇಸ್ ಮೂಸ್, ಅದೊಂದು. ಅಂಡ್ ಇನ್ನೊಂದು ಪ್ರಾಡಕ್ಟ್, ಮೇಜರ್ ಪ್ರಾಡಕ್ಟ್ ಅಂತ ಅಂದ್ರೆ ನನಗೆ ಹೇರ್ ಸಿರಮ್ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಗೈಸ್. ಬಿಕಾಸ್ ನಮ್ದು ಫ್ರಿಜಿ ಹೇರ್ಸ್ ಆಗಿರೋದ್ರಿಂದ ಕರ್ಲಿ ಹೇರ್ ಸಿರಮ್ ನಾವು ಲೈಕ್ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಲೇಬೇಕು. ಇಫ್ ಯು ಸ್ಕಿಪ್ ದಿಸ್ ಪ್ರಾಡಕ್ಟ್ಸ್ ಆಲ್ಸೋ, ಇದು ಸುಮ್ಮನೆ ನಮ್ ಕರ್ಲ್ಸ್ ಎನ್ಹಾನ್ಸ್ ಮಾಡಕ್ಕಷ್ಟೇ, ಬಟ್ ಯು ನೀಡ್ ಒನ್ ಪ್ರಾಡಕ್ಟ್ ಟು ಸ್ಮೂತನ್ ಯುವರ್ ಹೇರ್ಸ್ ಅಲ್ಲ. ಸೊ ಬಿಕಾಸ್ ನಮ್ದು ತುಂಬಾ ಫ್ರಿಜಿ ಆಗಿರುತ್ತೆ. ಸೊ ನಾನ್ ಅವಾಗ ಏನ್ ಮಾಡಿದೆ, ಲೈಕ್ ರಿಸರ್ಚ್ ಮಾಡುವಾಗ ಐ ಜಸ್ಟ್ ಫೌಂಡ್ ಔಟ್ ಅ ಪ್ರಾಡಕ್ಟ್ ಲೈಕ್ ಹೇರ್ ಸಿರಮ್ ಅನ್ನೋದಿದೆ. ಆ ಹೇರ್ ಸಿರಮ್ ನಾವು ಅಪ್ಲೈ ಮಾಡಿದಾಗ ಸ್ವಲ್ಪ ನಮ್ಗೆ ಕರ್ಲಿ ಹೇರ್ಸ್ಗೆ ಫ್ರಿಜ್ ಸ್ವಲ್ಪ ಡ್ರೈನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದು ನಂಗೆ ಗೊತ್ತಾಯ್ತು. ಅದು ಕೂಡ ನಾನು ನಾರ್ಮಲ್ ಆಗಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಐ ವಾಸ್ ಯೂಸಿಂಗ್ ಲಾರಿಯಲ್ ಇಂದ ಹೇರ್ ಸಿರಮ್ ತುಂಬಾ ಚೆನ್ನಾಗಿದೆ. ಇಫ್ ಯು ಕ್ಯಾನ್ ಜಸ್ಟ್ ಅಫೋರ್ಡ್ ದ್ಯಾಟ್, ತುಂಬಾ ಕಾಸ್ಟ್ಲಿ ಇಲ್ಲ ಗೈಸ್, ಇಟ್ ಇಸ್ 550 ಸಮಥಿಂಗ್, ಒಂದು ಬಿಗ್ ಬಾಟಲ್ ಬರುತ್ತೆ. ಇಟ್ಸ್ ವೆರಿ ಗುಡ್. ಇಫ್ ಯು ಕ್ಯಾನ್ ಅಫೋರ್ಡ್ ದಟ್, ಪ್ಲೀಸ್ ಡೂ ಅಫೋರ್ಡ್ ದಟ್. ಅದಲ್ಲದೆ ಇನ್ನೊಂದು ಆಪ್ಷನ್, ಅದು ಯೂಸ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಬಯೋಲೇಜ್ ಇಂದ ಸ್ಮೂತ್ ಪ್ರೂಫ್ ಅವೊಕ್ಯಾಡೋ ಡೀಪ್ ಸ್ಮೂತನಿಂಗ್ ಸಿರಮ್, ಸ್ಮೂತನ್ಸ್ ಅಂಡ್ ಕಂಟ್ರೋಲ್ಸ್ ಫ್ರಿಜಿ ಹೇರ್ ಅಂತ ಇದೆ. ಇಟ್ ಇಸ್ 100 ml. ಸೊ ಯು ಕ್ಯಾನ್ ಜಸ್ಟ್ ಸಿ ಇವಾಗ ಎಷ್ಟು ಖಾಲಿ ಮಾಡಿದ್ದೀನಿ, ಇಷ್ಟೇ ಇರೋದು ನನ್ನ ಹತ್ರ. ಸೊ ಇದು ಪ್ರೈಸ್ ಬಂದು 350 rupees ಗೈಸ್. ಇಟ್ ಇಸ್ ಅವೈಲಬಲ್ ಆನ್ ನೈಕಾ. ಈ ಎಲ್ಲಾ ಪ್ರಾಡಕ್ಟ್ಸ್ ಅವೈಲಬಲ್ ನೈಕಾದಲ್ಲಿದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಮ್ಯಾಕ್ಸ್ ಕೇರ್ ಏರ್ ಆಯಿಲ್ ಮಾತ್ರ ಅಮೆಝಾನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಲಿಂಕ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಹಾಕ್ತೀನಿ. ಅಂಡ್ ಇದು ಸಿರಮ್ ಬಂದ್ಬಿಟ್ಟು ನಾನು ಲಾರಿಯಲ್ಲೂ ಯೂಸ್ ಮಾಡಿದ್ದೀನಿ, ಇದು ಯೂಸ್ ಮಾಡಿದ್ದೀನಿ. ನಂಗೆ ಎರಡರಲ್ಲೂ ಏನ್ ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಬೋತ್ ವರ್ಕ್ಸ್ ಗ್ರೇಟ್. ಸೊ ನಂಗೆ ಸದ್ಯಕ್ಕೆ ಕೆಲವು ಸರಿ ಇಷ್ಟಕ್ಕೆ ನಂಗೆಲ್ಲ ಮಾಡ್ಕೊಳ್ಳೋ ಟೈಮ್ ಇರಲ್ಲ, ಬಿಕಾಸ್ ಇದೆಲ್ಲ ನಾನು ಒಕೇಶನಲ್ ನಾನು ಮಾಡ್ಕೊಳ್ಳೋದು, ಎವ್ರಿ ಡೇ ನಾನು ಮಾಡ್ಕೊಳ್ಳಲ್ಲ. ಸೊ ಎವ್ರಿ ಡೇ ನಾನು ಏನ್ ಮಾಡ್ತೀನಿ, ಒನ್ಸ್ ಐ ವಾಶ್ ಮೈ ಹೇರ್ ಅಲ್ಲ, ಸೊ ವೆಟ್ ಹೇರ್ಸ್ ಇರುವಾಗಲೇ ಸ್ವಲ್ಪ ಈ ಸೀರಮ್ನ ಒಂದು 4-5 ಡ್ರಾಪ್ಸ್ ತಗೊಂಡು ಲೈಕ್ ಥ್ರೂ ಔಟ್ ಮೈ ಸ್ಟ್ರ್ಯಾಂಡ್ಸ್ಗೆ ಹಾಕೊಂಡು ಬರ್ತೀನಿ. ಸೊ ಥ್ರೂ ಔಟ್ ದ ಡೇ ಕೂದಲು ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ದಿಸ್ ಇಸ್ ಒನ್ ಸೀರಮ್. ಇಷ್ಟು ಖಾಲಿಯಾಗಿದೆ ಗೈಸ್, ಐ ಹ್ಯಾವ್ ಟು ರೀಪರ್ಚೇಸ್ ಇಟ್. ಸೊ ಯಾ, ದಿಸ್ ಇಸ್ ಅಬೌಟ್ ಮೈ ಹೇರ್ ಸೀರಮ್. ಅಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಡ್ರಿಂಕ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ವಾಟರ್. ಓಕೆ, ಅದೊಂದು ಮೆಚೋರ್. ಬಿಕಾಸ್ ಎಲ್ಲ ಪ್ರಾಡಕ್ಟ್ಸ್ ಸ್ಕಿನ್ಗೆ ಆಗ್ಲಿ ಹೇರ್ಗಾಗ್ಲಿ ನಾವೆಲ್ಲ ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ತೀವಿ, ಬಟ್ ಔಟರ್ ಇಂದ ನಾವೇನ್ ಮಾಡ್ತೀವಿ ಇಂಪಾರ್ಟೆಂಟ್ ಎಷ್ಟಿರುತ್ತೋ
ಒಳಗಡೆ ಇಂಟೇಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ. ಪ್ಲೀಸ್ ಡ್ರಿಂಕ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ವಾಟರ್, ಹ್ಯಾವ್ ವೆಜಿಟೇಬಲ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ನೀವು ಇಂಟೇಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಅಂಡ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಎಸ್, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ, ಬಿಕಾಸ್ ನನಗಿದು ಹೇರ್ ಕೇರ್ ಮಾಡೋಣ ಅನಿಸ್ತು. ಸಿನ್ಸ್ ಐ ಹ್ಯಾವ್ ಕರ್ಲಿ ಹೇರ್ಸ್ ಅಲ್ಲ, ಸೊ ಕರ್ಲಿ ಹೇರ್ಸ್ ಸ್ವಲ್ಪ ಇದು ಯೂಸ್ ಆಗುತ್ತೆ. ಬಿಕಾಸ್ ಸ್ಟ್ರೇಟ್ ಹೇರ್ಸ್ ಇರೋರಿಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಸ್ವಲ್ಪ ಸ್ಮೂತ್ ಇರುತ್ತೆ ಅಂಡ್ ತುಂಬಾ ನಾಟ್ಸ್ ಕೂಡ ಆಗಲ್ಲ, ತುಂಬಾ ಡ್ರೈ ಕೂಡ ಆಗಲ್ಲ. ಸೊ ಹಾಗಾಗಿ ನಮ್ದು ಕರ್ಲಿ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತೀವಿ. ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ನಂಗೆ ಅನಿಸ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್, ಹೇರ್ ಕೇರ್ ರೂಟೀನ್. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಇನ್ನೂ ಹೆಚ್ಚು ಕಂಟೆಂಟ್ಸ್ ನನ್ನ ತರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ನಿಮ್ಗೂ ಏನಾದರೂ ಐಡಿಯಾಸ್ ಇದ್ರೆ ಯಾವ ತರ ವಿಡಿಯೋಸ್ ಮಾಡ್ಬೋದು ಅಂತ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಗುಡ್ ಬೈ.